ಹಾಗೆ ಸುಡಿ ಇದೆ ನಮಗೆ ಕೂಡ ಆ ಥರ ಬಂದಿದೆ. ಈಗ ನಾವು FSLಗೆ ಕಲಿಸ್ತೀವಿ. ಈ FSLಿಂದ ರಿಪೋರ್ಟ್ ಬಂದಮೇಲೆ ನಮಗೆ ಗೊತ್ತಾಗುತ್ತೆ ಆ ಥರ ಯಾವುದು ವಿಡಿಯೋ ರೆಕಾರ್ಡಿಂಗ್ ಮಾಡಿದರೆ ಅಲ್ವೋ ಅದು ಎಲ್ಲ ನಾವು ಟೆಕ್ನಿಕಲ್ ಅನಾಲಿಸಿಸಿಂದ ನಮಗೆ ಗೊತ್ತಾಗುತ್ತೆ, ಅದು ನಾವು ಚೆಕ್ ಮಾಡಬೇಕು. ಆ ಥರ ಯಾವುದೂ ಇಲ್ಲ. ಇದರಲ್ಲಿ ಏನೇನು ಇನ್ವಾಲ್ವ್ಮೆಂಟ್ ನಮ್ಮ ತನಿಖಾ ಪ್ರಕಾರ ನಮಗೆ ಬಂದಿದೆ ಎಲ್ಲರಿಗೆ ನಾವು ಅರೆಸ್ಟ್ ಮಾಡ್ತೀವಿ. ಆ್ಯಂಡ್ ವಿ ವಿಲ್ ನಾಟ್ ಲೀವ್ ಎನಿವನ್. ಇದರಲ್ಲಿ ಲವ್ ಸ್ಟೋರಿ ಏನಾದ್ರು ಇದೆಯಾ? 3 ಜನ ಫ್ರೆಂಡ್ಸು, ಒಂದು ಹುಡುಗಿ, ಯಾರು ಲವ್ಸ್ ಆ ಥರ ಇದೆಯಾ? ನಿಜವಾಗಿಯೂ ಗ್ಯಾಂಗ್ ರೇಪ್ ಸಾಮೂಹಿಕ ಅತ್ಯಾಚಾರ ಆಗಿದೆಯಾ ಅಂತ? ಪೋಸ್ಕೋ ಆ್ಯಕ್ಟ್ ಪ್ರಕಾರ ಯಾರು ಮೈನರ್ ಹುಡುಗಿ ಜೊತೆಗೆ ಈ ಥರ ರಿಲೇಷನ್ಶಿಪ್ ಮಾಡ್ತಾಯಿದ್ರೆ ಅದು ಅಕ್ರಮ ಇದೆ. ಸೊ ಕಾನೂನು ಪ್ರಕಾರ ಇದು ಎಲ್ಲ ಇಲಿಗಲ್ ಇದೆ. ಮತ್ತು ನಾವು ಕೂಡ ಕಾನೂನು ಪ್ರಕಾರ ನಾವು ಆ್ಯಕ್ಷನ್ ತಗೊಳ್ತೀವಿ. ಅದು ಫಸ್ಟ್ ಆಲ್ರೆಡಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಯಾವುದು ಪರ್ಮಿಷನ್ ತೊಗೊಂಡಿದ್ರೆ ಅಲ್ವೋ, ಯಾರ ಕಡೆಯಿಂದ ಪರ್ಮಿಷನ್ ತೊಗೊಂಡಿದ್ರೆ ಅದು ಎಲ್ಲ ಚೆಕ್ ಮಾಡಿಕೊಂಡು ಮತ್ತು ಅದು ರೆಸಾರ್ಟ್ ಓನರ್ ಮೇಲೆ ಏನೇನು ಆ್ಯಕ್ಷನ್ ನಾವು ತೊಗೋಬೋದು ಅಂತ ನಾನು ವಿಚಾರ ಮಾಡ್ಕೊಂಡು ಮಾಡ್ತೀನಿ. ಯಾಕಂದ್ರೆ ಭಾಳಷ್ಟು ಗ್ರಾಮೀಣ ಪ್ರದೇಶನಾಗ ಇರುತ್ತೆ ರೆಸಾರ್ಟ್ಗಳು, ಇರುತ್ತೆ ಫಾರ್ಮರ್ಸ್ ಇದ್ದಾಗ, ಸೊ ಎಲ್ಲರಿಗೂ ಒಂದು